ತನಕ ಸಂಸಾರದಲ್ಲಿ ಗಂಡ ಗುಂಡಿ ಯಾವ ಹಾಡೋದು? ಜೋಗ್ ಫಾಲ್ಸಿನ ಹಾಡು. ಒಳಗೆ ಹಾಕಿ ಫೈನ್ ಕಟ್ಟಿ ಕೋರ್ಟಿಗೆ ಕಳಿಸಿ ಕೋರ್ಟ್ ಮುಖಾಂತರ ಬಿಡಿಸುವಂತ ವ್ಯವಸ್ಥೆ ನಾವೆಲ್ಲರೂ ಕೂಡ ನೋಡಿದ್ವಿ. ಈಗ ಸಿದ್ದರಾಮಯ್ಯನವರಿಗೆ ಈ ಒಂದು ಪ್ರಾಜೆಕ್ಟ್ ಇಂದ ಗಿಡಕ್ಕೆ ನೀರು ಹಾಕಿ ಈ ರೀತಿಯಾದಂತಹ ಭಾಷಣಗಳೆಲ್ಲ ನಾವು ಪ್ರತಿ ಕಾಲಕ್ಕೂ ಕೂಡ ನಾವು ಯಾರಿಗೂ ಮಾಡಕ್ ಬಿಡಲ್ಲ ಅಂತ ನಾವೆಲ್ಲರೂ ಕೂಡ ಸತ್ತೋದು. ಹಾವುಗಳು ನೋಡ್ಲಿಕ್ಕೆ, ಚಿಟ್ಟೆ ನೋಡ್ಲಿಕ್ಕೆ ಇಲ್ಲಿ ಪಕ್ಕದಲ್ಲಿ ಲಯನ್ ಸಫಾರಿ ಹೋಗ್ತಾ ಇದೀವಿ. ನಾಡಿನ ಎಷ್ಟು ಕಾಡಿನ ಸಂಪತ್ತು ನಾಶ ಆದ್ರೆ ಎಲ್ಲಿಗೋಗಿ ತೋರಿಸ್ಬೇಕು? ನಮ್ಮ ಮಕ್ಕಳಿಗೆ ಬುಕ್ಕಲ್ಲಿ ತೋರಿಸ್ಬೇಕು, ಕಂಪ್ಯೂಟರ್ ತೋರಿಸ್ಬೇಕು. ಒಂದು ಪ್ರಾಣಿ ಇತ್ತು, ಒಂದು ಚಿರತೆ ಇತ್ತು. ಸದ್ದು ಜೋರಾಗಿ ಆಗ್ತಾ ಇದೆ. ಆರಂಭದಲ್ಲಿ ಟಿ ರಾಮಸ್ವಾಮಿ ಅವರ ನೇತೃತ್ವದಲ್ಲಿ ಪರಿಸರಕ್ಕಾಗಿ ನಾವು ಈ ಸಂಘಟನೆ ಇಡೀ ರಾಜ್ಯದಲ್ಲಿ ಹೋರಾಟ ಆರಂಭ ಮಾಡಿದ ನಂತರ ಇವತ್ತೆಲ್ಲ ಸಂಘಟನೆಗಳು ಕೂಡ ಇದು ನ್ಯಾಯ ಇದೆ, ಪರಿಸರ ಉಳಿಬೇಕು, ಪಶು ಪಕ್ಷಿಗಳು ಉಳಿಬೇಕು, ಕಾಡು ಉಳಿಬೇಕು, ಈ ದಿಕ್ಕಿನಲ್ಲಿ ದೊಡ್ಡ ಹೋರಾಟ ಆರಂಭ ಆಗಿದೆ. ಇವತ್ತು ಶಿವಮೊಗ್ಗದಲ್ಲಿ ಮಹಿಮಾ ಪಟೇಲ್ ಇರ್ಬೋದು, ಎ ಟಿ ರಾಮಸ್ವಾಮಿ ಇರ್ಬೋದು, ಸಾಧು ಸಂತರು, ಅನೇಕ ತಜ್ಞರು ಎಲ್ಲರೂ ಕೂಡ ಬಂದು ಇವತ್ತು ಹಗಲು ರಾತ್ರಿ ಧರಣಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಇಷ್ಟು ಮಾತ್ರ ರಾಜ್ಯ ಸರ್ಕಾರಕ್ಕೆ ಕೇಳಕ್ಕೆ ಇಷ್ಟಪಡ್ತೇನೆ, ಕೋರ್ಟ್ ಹೇಳೋದನ್ನ ಗಮನಿಸಿದ್ದೀರಾ? ಕೋರ್ಟ್ ಈಗಾಗಲೇ KPC ಅವರಿಗೆ ಕರೆದು ಯಾವುದೇ ಕಾರಣಕ್ಕೂ ಒಂದು ಹೆಜ್ಜೆ ಮುಂದುವರಿಬಾರ್ದು, ಯಾವ ಕೆಲಸನೂ ಮಾಡಬಾರ್ದು ಅಂತ ಹೇಳಿದ್ರ ಅರ್ಥ ನಿಮ್ಗೆ ಇನ್ನೂ ಆಗಿಲ್ವಾ? ಕೇಂದ್ರದ ಸಮಿತಿ ಏನ್ ಬಂದಿತ್ತು ಅರಣ್ಯದ ಬಗ್ಗೆ ವಿಶೇಷವಾದ ವರದಿ ಕೊಡಬೇಕು ಅಂತ, ಆ ಸಮಿತಿ ಕೊಟ್ಟಿರೋಂಥ ವರದಿ ಯಾವುದೇ ಕಾರಣಕ್ಕೂ ಕೂಡ ಈ ಯೋಜನೆ ಸಿಂಧು ಅಲ್ಲಂತ ಅಂಶ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ಬಂದಿಲ್ವಾ? ನಾನು ಇಷ್ಟು ಮಾತ್ರ ಹೇಳ್ತೇನೆ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇದು ಯಾವುದೇ ಕಾರಣಕ್ಕೂ ಈ ಯೋಜನೆ ಆಗೋದಕ್ಕೆ ನಾವು ಯಾರು ಬಿಡೋದಿಲ್ಲ. ಆದ್ರೆ ಅಲ್ಲಿ ತನಕನೂ ಕೂಡ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಗಮನಿಸಿ ಈ ಯೋಜನೆಯನ್ನ ರದ್ದು ಮಾಡಿದೀವಿ ಏನಂತ ತೀರ್ಮಾನವನ್ನ ಘೋಷಣೆ ಮಾಡಬೇಕು ಅಂತ ನಾವೆಲ್ಲ ಒತ್ತಾಯ ಮಾಡ್ತಿದೀವಿ. ಇವತ್ತು ಒಂದು ಹಗಲು ರಾತ್ರಿ ಒಂದು ಧರಣಿ ನಡೆಸ್ತಾ ಇದ್ದೀವಿ. ಇದಕ್ಕೆಲ್ಲ ನಮ್ಮ ನಾಯಕರನ್ನ ಬಂದಿದ್ದಾರೆ. ಮುಂದಿನ ಹೋರಾಟಗಳನ್ನ ನಾಳೆ ದಿನ ನಮ್ಮ ಎಲ್ಲಾ ಪ್ರಮುಖರು ಕೂತು ಚರ್ಚೆ ಮಾಡಿ ಮುಂದಿನ ಹೋರಾಟವನ್ನ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ಕೂಡ ಜಾರಿ ಮಾಡಬಾರ್ದು, ರದ್ದು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ಸರ್ಕಾರಕ್ಕೆ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಹಲವಾರು ಯೋಜನೆಗಳಿಂದ ಪಶ್ಚಿಮ ಘಟ್ಟ ನಾಶ ಆಗಿದೆ, ನದಿ ದರಗಳಲ್ಲೂ ಕೂಡ ಹೋಗಿದ್ದಾವೆ, ಈ ಭಾಗದಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ, ಪರಿಸರದ ಅಸಮತೋಲನವನ್ನು ನಾವು ನೋಡ್ತಾ ಇದ್ದೀವಿ. ಆ ಕಾರಣದಿಂದ ಮುಂದಿನ ಭವಿಷ್ಯದ ಪೀಳಿಗೆಗೆ ಪರಿವಾರಕ್ಕೆ ಸ್ವರ್ಗವಾಗಿದ್ದ ಭೂಮಿಯನ್ನ ನರಕವನ್ನು ಮಾಡಿ ಹೋಗಬಾರ್ದು, ಸ್ವರ್ಗವಾಗಿದ್ದ ಭೂಮಿಯನ್ನ ಸ್ವರ್ಗವಾಗಿ ಉಳಿಸಿ ಹೋಗಬೇಕು. ಅದು ನಮ್ಮೆಲ್ಲರ ಜವಾಬ್ದಾರಿಗೆ. ಆ ಕಾರಣದಿಂದ ವೈಜ್ಞಾನಿಕ ವರದಿಯನ್ನು ಆಧರಿಸಿಯೇ ನಾವು ಈ ಹೋರಾಟವನ್ನು ಮಾಡ್ತಾ ಇರ್ತೇವೆ. ಮಾರ್ಚ್ ಮೊದಲನೇ ವಾರದಲ್ಲಿ ಕೇಂದ್ರ ಸರ್ಕಾರದ ಅರಣ್ಯ ಮತ್ತು ಪರಿಸರ ಇಲಾಖೆಯ ತಜ್ಞರು ಕೂಡ ಬಂದು ಭೇಟಿ ಮಾಡಿ ಈ ಯೋಜನೆಯಿಂದ ಬಹಳ ಪ್ರಮಾಣದ ಪರಿಸರ ನಾಶ ಆಗ್ತದೆ, ಜೀವಸಂಕುಲಕ್ಕೂ ಕೂಡ ಸಂಕಷ್ಟ ಬಂದಿದೆ, ಮತ್ತೆ ಇಲಾಖೆಯವರು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಅವರೇ ಹೇಳಿದರು. ಆ ಕಾರಣದಿಂದ ಈ ಒಂದು ಪಶ್ಚಿಮ ಘಟ್ಟ ಪ್ರಪಂಚದ 8 ಅಪೂರ್ವ ಜೀವ ವೈವಿಧ್ಯ ತಾಣಗಳಲ್ಲಿ ನಮ್ಮ ಪಶ್ಚಿಮ ಘಟ್ಟವು ಕೂಡ ಒಂದು ಹೇಳಲಿಕ್ಕೆ ನಾವೆಲ್ಲ ಹೆಮ್ಮೆ ಪಟ್ಕೊಳ್ತೀವಿ. ಇದೊಂದು ಪಾರಂಪರಿಕ ತಾಣ, ಇದನ್ನ ರಕ್ಷಣೆ ಮಾಡಿ ಇನ್ನು ಬಲಪಡಿಸ್ತಕ್ಕಂಥ ಕಾರ್ಯವನ್ನ ಸರ್ಕಾರಗಳು ಜನರು ಮಾಡ್ಬೇಕೆ ಹೊರತು ನಾಶ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬಾರದು ಅಂತ ಒಂದು ವಿನಂತಿಯನ್ನ ಆಗ್ರಹಪೂರ್ವಕವಾಗಿ ಸರ್ಕಾರಕ್ಕೆ ನಾವು ಮಾಡ್ತಾ ಇದ್ದೀವಿ. ಕೂಡ ಸಿದ್ಧ ಅಂತ ತೋರಿಸ್ಕೊಳ್ಳುವಂತ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್